ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಕಿಶನ್. ನೀವು ನೋಡ್ತಾ ಇದ್ದೀರಾ SCL ಗೇಮಿಂಗ್. ಬಹಳ ಧನ್ಯವಾದ ಇಷ್ಟು ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ. ಅಂಡ್ ಈ ವಿಡಿಯೋನ ಮುಂದೆ ಶೇರ್ ಮಾಡಿ, ಏನಕ್ಕಂದ್ರೆ ಈ ವಿಡಿಯೋ ನಾನು ಕನ್ನಡದಲ್ಲಿ ಮಾಡಿದ್ದೀನಿ. ಅಂಡ್ ಏನಾದರೂ ಅಪ್ಪಿತಪ್ಪಿ ರಾಂಗ್ ವರ್ಡ್ ಹೇಳಿದ್ರೆ ಕ್ಷಮಿಸಿ. ಇವತ್ತು ನಮ್ಮ ಸ್ಟೋರ್ಗೂ ನಾಗೇಶ್ ಸರ್ ಬಂದಿದ್ರು. ಇವತ್ತಿಂದ ಇಲ್ಲ, 8-9 ವರ್ಷದಿಂದ ನಮ್ಮ ಸ್ಟೋರ್ಗೆ ಬರ್ತಾ ಇದೆ. ಆಲ್ಮೋಸ್ಟ್ ನಮ್ಮ ಹತ್ರ 8-9-10 ಸಿಸ್ಟಮ್ ಮೇಲೆ PC ಬೈ ಮಾಡಿದ್ರು. ಈ PC ಸ್ಪೆಷಲಿ ಸರ್ ಬಂದ್ಬಿಟ್ಟು KR ಪೇಟೆಯಿಂದ ಬಂದಿರೋದು. ಎಡಿಟಿಂಗ್ PC ಇವ್ರದ್ದು. ಎಡಿಟಿಂಗ್ ಅಂದ್ರೆ ಹೆಂಗಿರತ್ತಂದ್ರೆ ಹೈ ಎಂಡ್ ಮದುವೆಗಳ ಇರ್ಲಿ, ನಿಮ್ದು ಸ್ಮಾಲ್ ಪ್ರೋಗ್ರಾಮ್ ಇಂದ ಹಿಡಿದು ಅಂದ್ರೆ ಬೈ ಬರ್ತ್ ಇಂದ ಬೈ ಡೆತ್ ವರ್ಗೆ ಎಲ್ಲ ರೆಕಾರ್ಡ್ ಸರ್ ಮಾಡ್ತಾರೆ. ಸೊ ನಿಮ್ದು ಹ್ಯಾಪಿ ಮೂಮೆಂಟ್ಸ್ ಎಲ್ಲದನ್ನು ಕ್ಯಾಪ್ಚರ್ ಮಾಡೋದು ಸರ್ ಕೆಲಸ ಇದೆ. ಸೊ ತುಂಬಾ ಖುಷಿ ಆಗಿದೆ ಸರ್ ಬಂದಿರೋದಕ್ಕೂ. ನಾಗೇಶ್ ಸರ್ ತುಂಬಾ ಥ್ಯಾಂಕ್ಸ್ ಅಂಡ್ ತುಂಬಾ ಧನ್ಯವಾದಗಳು, ತಾವು ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಾ. ಓಕೆನಾ? ಸೊ ನಾಗೇಶ್ ಸರ್, ತಾವು ಇವತ್ತು PC ತಗೊಂಡಿದ್ರೆ ಏನ್ ಯೂಸ್ ಇದೆ ಈ PC? ಮೊದಲಾಗಿ ಸ್ಟುಡಿಯೋ ಪರ್ಪಸ್ ತಗೊಂಡಿರೋದು. ಸ್ಟುಡಿಯೋದಲ್ಲಿ ಪ್ರೀ ವೆಡ್ಡಿಂಗ್ ಎಡಿಟಿಂಗ್ ಗೋಸ್ಕರ ಮೇಜರ್ ಆಗಿ ಪ್ರೀಮಿಯರ್ ಪ್ರೋ ಮತ್ತೆ ಸೀನ್ ಕಟ್ ಗೋಸ್ಕರ ತಗೊಂಡಿದ್ವಿ. ಮತ್ತೆ ಹೈಯರ್ ಎಂಡ್ ಆಗಿ ಬೇಕಿತ್ತು. ಮೇಜರ್ ಆಗಿ 8K ಎಡಿಟಿಂಗ್ ಇದೆ, 4K ಎಡಿಟಿಂಗ್ ಇದೆ. ಅದಕ್ಕೆ ಸಪೋರ್ಟೆಡ್ ಆಗಿ ಕರೆಕ್ಟ್ ಆಗಿ PC ಇಲ್ಲ ಅಂತ ಅಂದ್ರೆ ಸ್ಲೋ ಆಗುತ್ತೆ. ಸೊ ಆ ಪರ್ಪಸ್ಗೋಸ್ಕರ ಈಗ ಪ್ರೆಸೆಂಟ್ ವರ್ಷನ್ ಏನಿದೆ ಅದಕ್ಕೋಸ್ಕರ ಈ ಹೊಸ ಸಿಸ್ಟಮ್ ನ ತಗೊಂಡಿದ್ವಿ. ಬಹಳ ಧನ್ಯವಾದ ಸರ್. ಇದು ಎಷ್ಟನೇ PC ಸರ್ ನಮ್ಮ ಅಂಗಡಿಯಲ್ಲಿ ತಗೊಂಡಿರೋದು? ಮೋಸ್ಟ್ಲಿ ಮೋರ್ ದೆನ್ 10 and 11 ಇರಬೇಕು. ಅಂದ್ರೆ ಆಲ್ಮೋಸ್ಟ್ ನಂತವಿರೋ ಎಲ್ಲಾ PCಗೂ ಸಹ ಇವ್ರ ಹತ್ರನೇ ಬೈ ಮಾಡಿರೋದು. ಮತ್ತೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ. ಅವಾಗಿಂದಲೂ ಅಷ್ಟೇ, ಇವಾಗಲೂ ಅಷ್ಟೇ. ಕಾಂಪಿಟೇಟಿವ್ ಪ್ರೈಸಲ್ಲೂ ಸಹ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ. ಬಟ್ ವರ್ತ್ ಅದರಲ್ಲೇನು. ಸರ್ ತಮ್ಮ ಸ್ಟುಡಿಯೋ ಹೆಸರು? ಶಾರದಾ ಸ್ಟುಡಿಯೋ, KR ಪೇಟೆ, ನಾಗಮಂಗಲ ರೋಡ್. ತುಂಬಾ ಥ್ಯಾಂಕ್ಸ್. ಸೊ ಸ್ನೇಹಿತರೆ, ನೀವು ಎಲ್ಲಾದ್ರೂ ಇರ್ಲಿ, ನಿಮ್ಗೆ ಏನಾದ್ರೂ ಸ್ಟುಡಿಯೋ ಕೆಲಸ ಇದ್ರೆ ಸರ್ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ಅವ್ರು ತುಂಬಾ ಒಳ್ಳೇದಾಗಿ ಎಡಿಟಿಂಗ್ ಪ್ಲಸ್ ನಿಮ್ ಹ್ಯಾಪಿ ಮೂಮೆಂಟ್ಸ್ ಅವ್ರು ಕ್ಯಾಪ್ಚರ್ ಮಾಡ್ತಾರೆ. ಓಕೆ, ಸೊ ಹೆಸರು ಶಾರದಾ ಸ್ಟುಡಿಯೋ, ನೆನ್ಪಿಟ್ಕೊಳ್ಳಿ. KR ಪೇಟೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ. ಅಂಡ್ ಸರ್ಗೂ ಏನಾದ್ರೂ ವರ್ಕ್ ರಿಲೇಟೆಡ್ ಇದ್ರೆ ನೀವು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈ ನಡುವೆದಲ್ಲಿ ಎಲ್ಲ ಡಿಜಿಟಲ್ ಲೈಫ್ ಇದೆ. ಡಿಜಿಟಲ್ ಲೈಫ್ ಅಲ್ಲಿ ಏನಿದೆ ಅಂದ್ರೆ, ನಾನು ಈಗ ಹಿಂಗ್ ಕಾಣಿಸ್ತಾ ಇದೆ ಅಂತಾನೆ ನಾನು ಅಟ್ರಾಕ್ಟಿವ್ ಆಗಿ ಲೈಫ್ ಅಲ್ಲಿ 1-2-3 ದಿನ ಇರತ್ತಾ ಆ ಲೈಫ್ ಕ್ಯಾಪ್ಚರ್ ಇವ್ರು ಮಾಡೋದಿದೆ. ಹೆಂಗಂದ್ರೆ ನಿಮ್ ಬರ್ಡೇ ಫಂಕ್ಷನ್ ಆಗಿರ್ಲಿ, ನಿಮ್ ಮದುವೆ ಫಂಕ್ಷನ್ ಆಗಿರ್ಲಿ, ಪ್ರೀ ವೆಡ್ಡಿಂಗ್ ಇರ್ಲಿ, ಈ ನಡುವೆ ಎಲ್ಲ ತುಂಬಾ ಟ್ರೆಂಡ್ ನಡೀತಾ ಇದೆ. ಮದುವೆಗಿಂತ ಮುಂಚೆ ಶೂಟಿಂಗು, ಮದುವೆ ಆಮೇಲೆನೂ ಫೋಟೋಗ್ರಫಿ ಶೂಟಿಂಗ್ ಇರುತ್ತೆ. ಸೊ ಆ ಲೈಫ್ ಅಲ್ಲಿ ಆ ಟೈಮ್ ರಿಟರ್ನ್ ಬರಲ್ಲ. ಸೊ ನಾನು ಇನ್ನೊಂದು ಮಾತಾಡ್ಬೇಕಂದ್ರೆ, ಇದರಲ್ಲಿ ತುಂಬಾ ಎಫರ್ಟ್ ಮಾಡೋದು ಫೋಟೋಗ್ರಾಫರ್ಸ್. ಸೊ ಈ ನಾಗೇಶ್ ಸರ್ ಬಂದ್ಬಿಟ್ಟು ಇವ್ರದ್ದು ಶಾರದಾ ಸ್ಟುಡಿಯೋ ತುಂಬಾ ಕಸ್ಟಮರ್ ನಮ್ಮ ಹತ್ರ ಕೇಳಕ್ಕೆ ಬಿಟ್ಟು ಬರ್ತಾರೆ. ಸರ್ ನಮ್ ನಾಗೇಶ್ ಸರ್ ಅವ್ರು ಕಲ್ಸಿದ್ರು, ಇವ್ರ ಸ್ಟೋರೇಜು ಅದೆಲ್ಲ ತಗೊಳ್ತಾರೆ. ನಾನು ಅನ್ಕೊಂಡಿದ್ದು ಇಷ್ಟೇನಕ್ಕೆ ಮಾಡ್ತಾರಂದ್ರೆ, ಆವಾಗ ಅವ್ರು ಕೇಳಿದ್ರೆ, ಸರ್ ಇವ್ರ ಹತ್ರ KR ಪೇಟೆದಲ್ಲಿ ಎಲ್ಲ ಕಡೆನೂ ಚಿಕ್ಕ ಫಂಕ್ಷನ್ ಇಂದ ದೊಡ್ಡ ಫಂಕ್ಷನ್ ವರೆಗೂ ಇವ್ರ ಹತ್ರನೇ ವಿಡಿಯೋಗ್ರಫಿ ಮಾಡಿಸೋದು. ಏನಕ್ಕಂದ್ರೆ ಇವ್ರ ವರ್ಕ್ನು ಅಷ್ಟು ಕ್ಲಿಯರಿಟಿ ಆಗಿ ಮಾಡಿ, ಪ್ಲಸ್ ಕಸ್ಟಮರ್ಗೂ ಬರೀ ಕಾಸ್ಗೋಸ್ಕರ ಅಂತಿಲ್ಲ. ನೀವು ಸಿಂಪಲ್ ಆಗಿ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ, ವಿಡಿಯೋ ರೆಕಾರ್ಡಿಂಗ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ನೀವು ಮತ್ತೆ ಮದುವೆ ಮಾಡಕ್ ಆಗಲ್ಲ. ಯಾವ ಏನ್ ಮಾಡ್ತಾರೆ ಅಂದ್ರೆ, ಒಂದ್ 10,000-5,000 ರೂಪಾಯಿ ಕಮ್ಮಿ ತಗೊಂಡು ಏನ್ ಬೇಕಂದ್ರೆ ಹಂಗೆ ಶೂಟಿಂಗ್ ಮಾಡ್ತಾರೆ. ಬಟ್ ನಾನ್ 100% ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ಈ ಶಾರದಾ ಸ್ಟುಡಿಯೋ KR ಪೇಟೆಯಲ್ಲಿ ನಿಮ್ಗೆ ಯಾವಾಗಾದ್ರೂ ಇಲ್ಲಿ ಪ್ರೊಫೆಷನಲ್ ಆಗಿ ನಿಮ್ಗೆ ವರ್ಕ್ ಮಾಡಿಕೊಡ್ತಾನೆ. ಅದರಿಂದ ಏನಿದೆ ಅಂದ್ರೆ, ನೀವು 4 ಜನಕ್ಕೆ ರಿಕಮೆಂಡ್ ಮಾಡೋ ತರ ಇರುತ್ತೆ. ಸೊ ನಾನು ರಿಕಮೆಂಡ್ ಮಾಡ್ತೀನಿ, ಯಾವ್ದಾದ್ರು ಆ ನಿಯರೆಸ್ಟ್ ಪ್ಲೇಸ್, ಇಲ್ಲಾಂದ್ರೆ ನೀವು ಬ್ಯಾಂಗ್ಳೂರ್ ಇರ್ಲಿ, ಎಲ್ಲಾದ್ರೂ ಪ್ಲೇಸ್ ಇರ್ಲಿ, ನೀವು ಜಸ್ಟ್ ಆನ್ ಸ್ಕ್ರೀನ್ ಅಲ್ಲೂ ನಾನು ನಂಬರ್ ಕೊಡ್ತೀನಿ ಅಂಡ್ ಡಿಸ್ಕ್ರಿಪ್ಷನ್ ನಂಬರ್ ಹಾಕ್ತೀನಿ. ನಾಗೇಶ್ ಸರ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಒಳ್ಳೆದಿಂದ ಒಳ್ಳೆ ನಿಮ್ ಲೈಫ್ ಅಲ್ಲಿ ಮೆಮೊರಿಯಬಲ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡ್ತಾರೆ. ಅಂಡ್ ಇದು ಯಾವ್ದು ಪೇಯ್ಡ್ ಪ್ರಮೋಷನ್ ಇಲ್ಲ. ಅವ್ರು ನಮ್ ಕಡೆಯಿಂದ PC ತಗೊಂಡ್ರು, ಒಂದ್ಸತಿ ನೀವು ಆ ಸ್ಟುಡಿಯೋಗೆ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಶಾರದಾ ಸ್ಟುಡಿಯೋಗೂ ನೀವು ಒಂದ್ಸತಿ KR ಪೇಟೆ ಕಡೆ ಇಲ್ಲಾಂದ್ರೆ ಯಾವಾಗಾದ್ರೂ ಹೋದ್ರೆ ಒಂದ್ಸತಿ ವಿಸಿಟ್ ಮಾಡಿ. ಸೊ ತುಂಬಾ ತುಂಬಾ ಪವರ್ಫುಲ್ ಪ್ರಾಸೆಸರ್ ತಗೊಂಡ್ರು. i9 ಅಂದ್ರೆ ಚಿಪ್ ಪ್ರಾಸೆಸರ್ ಇಲ್ಲ. ನಾನು ಹೇಳ್ಬೇಕಂದ್ರೆ ಇದು ನಾನು ಸ್ಪೀಡ್ ಪ್ರಕಾರ ಹೇಳ್ಬೇಕಂದ್ರೆ ಇಂಟೆಲ್ದು ಬೆಸ್ಟ್ ಪ್ರಾಸೆಸರ್ ಅಂತ ಹೇಳ್ಬೇಕು. i7 ಇದೆ ಸರ್ ಹತ್ರ, i3 PC ಇದೆ, i5 ಇದೆ, i7 ಇದೆ, i9 ಇದೆ. ಸೊ ಅವ್ರ ಎಡಿಟಿಂಗ್ ಬಂದ್ಬಿಟ್ಟು ಎಲ್ಲ ಹೈ ಎಂಡ್ ಎಡಿಟಿಂಗ್ ಅಂತಾನೆ ಇಲ್ಲ. ಕೆಲವು ಅವ್ರದ್ದು ಹೇಳ್ತಾರೆ ನಮ್ ಬಜೆಟ್ ಇದೆ, ಮದುವೆ ಎಲ್ಲ ಇದೆ, 10,000-15,000 ಅಂತಾನು ಹೇಳ್ತಾನೆ. ಕೆಲವು ಅವ್ರು ಹೇಳ್ತಾರೆ ನಮ್ಗೆ 20 ಲಕ್ಷ ಮದುವೆದು ಶೂಟಿಂಗ್ ಇರುತ್ತೆ. ಸೊ ಅವ್ರು ಯಾವ ತರ ಬೇಕಂದ್ರೆ ಆ ಸ್ಟುಡಿಯೋ ಎಡಿಟಿಂಗ್ ಕೆಲಸ ಇವ್ರು ಮಾಡ್ತಾರೆ. ಸೊ ಯಾವಾಗಾದ್ರೂ ಹೈ ರೆಂಡರಿಂಗ್ ಮಾಡುವಾಗ ನಿಮ್ ಸಿಸ್ಟಮ್ ಹ್ಯಾಂಗ್ ಆಗೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ವರ್ಕ್ ತಕ್ಕಂತೂ PC ಪ್ರಾಸೆಸಿಂಗ್ ಬೇಕಾಗುತ್ತೆ. ಸೊ i9 ಬೀಸ್ಟ್ ಪ್ರಾಸೆಸರ್ ಇದೆ. ರ್ಯಾಮ್ ಬಂದ್ಬಿಟ್ಟು ನಿಮ್ಗೂ 32GB 16GB 2 ರ್ಯಾಮ್ ಹಾಕಿದೀನಿ. 6000 ಮೆಗಾಟ್ಸ್ ಇದೆ. ಅದರಲ್ಲೂ ಕ್ಯಾಶ್ ಲೇಟೆನ್ಸಿ CL36 32GB ರ್ಯಾಮ್ ಇದೆ. ಈ ಮದರ್ ಬೋರ್ಡ್ ಅಲ್ಲಿ ಇನ್ನೊಂದು 32GB ಬೇಕಾದ್ರೂ ಆಮೇಲೆ ಅಪ್ಗ್ರೇಡ್ ಮಾಡ್ಕೋಬಹುದು.
SSD ಪರ ಹೇಳ್ಬೇಕಂದ್ರೆ 980 Pro ಬಂದ್ಬಿಟ್ಟು ಬೆಸ್ಟ್ SSD ಅಂತ ಹೇಳ್ಬೋದು. 1 TB Gen 4 SSD. ಬೇರೆ SSDಗೂ ಈ SSDಗೂ ತುಂಬಾ ಸ್ಪೀಡು ಪ್ಲಸ್ ಪರ್ಫಾರ್ಮೆನ್ಸ್. ಇನ್ನೊಂದು ಏನಿದೆ ಅಂದ್ರೆ ಈ ಸ್ಟುಡಿಯೋ ವರ್ಕ್ಗೂ ಮೇನ್ ಇರೋದು ಡಾಟಾ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ವಿಡಿಯೋ ರೆಕಾರ್ಡ್ ಎಲ್ಲ ಮಾಡಿರೋದು ಈ PC ದಲ್ಲಿ ಆಗ್ತಾರೋ, ಆಮೇಲೆ ಏನಾದ್ರು ಡಾಟಾ ಕ್ರ್ಯಾಶ್ ಆದ್ರೆ ಆ ರಿಕವರಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಮದುವೆ ಇಲ್ಲ ಅಂದ್ರೆ ಅದೆಲ್ಲ ಮತ್ತೆ ಮಾಡಕ್ಕಾಗಲ್ಲ. ಸೊ ಡಾಟಾ ಸ್ಟೋರೇಜ್ ಮೇನು. ನೀವು ಎಡಿಟಿಂಗ್ PC ತಗೊಳ್ಳೋವಾಗ ಒಂದ್ಲೆ ಪ್ರೀಮಿಯಂ ಕ್ವಾಲಿಟಿ ತಗೊಳ್ಬೇಕು. ಸೊ ನೀವು ಕಾಸು ಕಮ್ಮಿ ಇದೆ ಅಂತ ನೀವು ಯಾವ್ದಾದ್ರು ಬೇಕಂದ್ರೆ ಅಂತ ಸ್ಟೋರೇಜ್ ತಗೊಳ್ಳೋದು ನಾನ್ ರಿಕಮೆಂಡ್ ಮಾಡಲ್ಲ. ರಿಮೈನಿಂಗ್ ಎಲ್ಲ ನಿಮ್ಮ ಮೇಲೆನೆ ಬಿಟ್ಟದು. ಮದರ್ ಬೋರ್ಡ್ ಆಸೂಸ್ ಪ್ರೈಮ್ ಅಲ್ಲೂ ಬರುತ್ತೆ. ಟಫ್ ಗೇಮಿಂಗ್ ಅಂತ ಹೆಸರು ಹೇಳಿದ ತಕ್ಷಣ ಸಾಕು, ಪರ್ಫಾರ್ಮೆನ್ಸ್ ಬೆಸ್ಟ್ ಇನ್ ಕ್ಲಾಸ್ ಇದೆ. ಡಿಜಿಟಲ್ VRAM ಚೆನ್ನಾಗಿದೆ. ನೀವು ನಾಳೆ ದಿನ ಮತ್ತೆ ಇನ್ನೊಂದು SSD ಮಾಡಿದ್ರು ನಿಮ್ಗೆ PCI ಲೈನ್ಸ್ ಕಮ್ಮಿ ಆಗಲ್ಲ. ಪ್ರಾಸೆಸರ್ ಇಷ್ಟು ಹೈ ಎಂಡ್ ಹಾಕೋವಾಗ ನೀವು ಮದರ್ ಬೋರ್ಡ್ ಲೋ ಎಂಡ್ ಹಾಕೋದು ಪ್ರಶ್ನೆ ಹಾಕಿದ್ರೆ ಒಳ್ಳೇದೇ ಇಲ್ಲ. ಅಂಡ್ ನಾನು ಒಳ್ಳೆ ಮದರ್ ಬೋರ್ಡ್ ರಿಕಮೆಂಡ್ ಮಾಡೋದು. ಏನಕ್ಕಂದ್ರೆ ನೀವು ಲೋ ಎಂಡ್ ಮದರ್ ಬೋರ್ಡ್ ಹಾಕೋವಾಗ ನಿಮ್ಮ ಮದರ್ ಬೋರ್ಡ್ ಥರ್ಮಲ್ಸ್ ತುಂಬಾ ಜಾಸ್ತಿ ಹೀಟ್ ಆಗುತ್ತೆ. ಹೀಟ್ ಆವಾಗ ಸಿಸ್ಟಮ್ ಲೈಫ್ ಕಮ್ಮಿ ಬಂದ್ಬಿಡುತ್ತೆ. ಸೊ ಎಲ್ಲರೂ ಹೇಳ್ತಾರೆ ನಾನು ತಗೊಂಡಾಗ ನಮ್ಮ ಸ್ಪೀಡ್ ತುಂಬಾ ಚೆನ್ನಾಗಿತ್ತು, 2 ತಿಂಗಳ 3 ತಿಂಗಳ ಇಲ್ಲ ಅಂದ್ರೆ 1 ವರ್ಷ ಆಮೇಲೆ ಸ್ಪೀಡ್ ಕಮ್ಮಿ ಆಗಿದೆ. ಅದಕ್ಕೆ ರೀಸನ್ ಮದರ್ ಬೋರ್ಡ್ ಲೋ ಕ್ವಾಲಿಟಿ ತಗೊಂಡಾಗ. ಗ್ರಾಫಿಕ್ ಕಾರ್ಡ್ ನಾಗೇಶ್ ಸರ್ ಹೇಳಿದ್ರು, ಕಿಶನ್ 4060 Ti 16GB ಚೆನ್ನಾಗಿರುತ್ತೆ, 4070 Ti 12GB ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ಇದರಲ್ಲಿ ಕೂಡಾ ಕೋರ್ಸ್ ಜಾಸ್ತಿ ಇದೆ. ನೀವು ರೆಂಡರ್ ಎಲ್ಲ ಮಾಡುವಾಗ ನಿಮ್ಗೆ ಕೂಡಾ ಕೋರ್ಸ್ ಜಾಸ್ತಿ ಬೇಕಾಗುತ್ತೆ, ಅದು NVIDIA ಇಂದ ಬರೋದು. ಸೊ 4060 Ti ಒಳ್ಳೇದಿರತ್ತಾ, 16GB ಇಲ್ಲಾಂದ್ರೆ 4070 Ti ಒಳ್ಳೇದಿರತ್ತಾ? ನೀವು ನಿಮ್ಮ ಅಭಿಪ್ರಾಯ ಕಮೆಂಟ್ ಅಲ್ಲಿ ಹೇಳಿ. ನಾನಂತೂ ಇದೇ ರಿಕಮೆಂಡ್ ಮಾಡೋದು. ಏನಕ್ಕಂದ್ರೆ 12GB VRAM ಇದ್ರೂ ಇದು ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಿರುತ್ತೆ. ಪ್ರಾಸೆಸರ್ ಕೂಲ್ ಮಾಡೋದಕ್ಕೂ ಒಂದು ಬಜೆಟ್ ಎಕನಾಮಿಕಲ್ ಕೂಲರ್ ಮಾಸ್ಟರ್ ಲಿಕ್ವಿಡ್ ಕೂಲರ್ 360mm ಇದೆ. ಅಂಡ್ ಇವ್ರದ್ದು ಹೆವಿ ಗೇಮಿಂಗ್ ಇರಲ್ಲ, ಸ್ಟ್ರೈಟ್ಲಿ ಗೇಮಿಂಗ್ ಏನೇ ಇರಲ್ಲ ಈ PC ದಲ್ಲಿ, ಎಡಿಟಿಂಗ್ ಮಾತ್ರ ಇರುತ್ತೆ. ಅಂಡ್ ಪವರ್ ಸಪ್ಲೈನು 1050 ವಾಟ್ಸ್ ಬೇಕಾಗಿಲ್ಲ. ಬಟ್ ಇವ್ರು ಒಂದೊಂದ್ಸತಿ ವಿಡಿಯೋ ರೆಂಡರ್ ಹೈ ಮಾಡುವಾಗ ಜಾಸ್ತಿ ಪವರ್ ತಗೊಳುತ್ತೆ PC. ನಾರ್ಮಲ್ ಮಾಡುವಾಗ ಕಮ್ಮಿ ಪವರ್ ತಗೊಳುತ್ತೆ. ಹೈ ಪವರ್ ತಗೊಳ್ಳುವಾಗ ನಿಮ್ ಪವರ್ ಸಪ್ಲೈ ಕಾರಣ ಇವ್ರ ಸಿಸ್ಟಮ್ ಡೆಡ್ ಆಗಬಾರ್ದು. ಸೊ ಪವರ್ ಸಪ್ಲೈನು ತುಂಬಾ ಒಳ್ಳೆ ತಗೊಂಡ್ರು. ಅಂಡ್ PC ಲುಕ್ಸ್ ನೀವು ನೋಡಿದ್ರ ವೈಟ್ ಅಂಡ್ ಬ್ಲಾಕ್ ಥೀಮ್ ಅಲ್ಲಿ ಒಳ್ಳೆ PC ಇದೆ. ಲುಕ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಫ್ರಂಟ್ ಅಲ್ಲಿ 3 ಫ್ಯಾನು, ಬ್ಯಾಕ್ ಒಂದು ಎಕ್ಸಾಸ್ಟ್ ಫ್ಯಾನ್ ಇದೆ. ಅಂಡ್ ತುಂಬಾ ಒಳ್ಳೆ ಕಾನ್ಫಿಗರೇಷನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಗೆ 2 ಲಕ್ಷ 3 ಲಕ್ಷ ನಿಮ್ಗೆ 20,000 ಇಂದ ಹಿಡಿದು ನಿಮ್ಗೆ 3 ಲಕ್ಷ 5 ಲಕ್ಷ 10 ಲಕ್ಷ PC ಬೇಕಾದ್ರೂ ನಾವು ಬಿಲ್ಡ್ ಮಾಡ್ತೀವಿ. ಸೊ ಇನ್ನೇನಾದ್ರೂ ಡೌಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಂಡ್ ಆನ್ ಸ್ಕ್ರೀನ್ ಅಲ್ಲಿ ನಮ್ದು ವಾಟ್ಸ್ಆಪ್ ನಂಬರ್ ಇದೆ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸರ್ ನಾಗೇಶ್ ಸರ್ ನಿಮ್ಗೆಲ್ಲ ಹೆಂಗ್ ಅನ್ಸಿದೆ? ಇಲ್ಲ, ಖುಷಿ ಆಯ್ತು. ನಾವೇನೋ ಟಾರ್ಗೆಟ್ ಇಟ್ಕೊಂಡ್ ಬಂದ್ವಿ, ಇಲ್ಲ ಇವರು ಕರೆಕ್ಟ್ ಆಗಿ ಪ್ರಿಫರ್ ಮಾಡಿದ್ರು. ಅಂದ್ರೆ ಏನಂದ್ರೆ ಇದಿದ್ದೇ ಹಾಕಿದ್ರೆ ಇದು ಸರಿ ಆಗುತ್ತೆ. ಅವ್ರು ಹೇಳ್ದಂಗೆ ನಾನು ಯಾವ್ದೋ ಇದೇ ಇದೆ 4060 Ti ಹಾಗೆ ಇದೆ. ಅನಂತರ ಇಲ್ಲ ಇದು ಬೇಡ ಇದನ್ನ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಒಳ್ಳೆ ಸಿಸ್ಟಮ್ ಆಗಿದೆ. ವರ್ಕ್ ಮಾಡಿದ್ಮೇಲೆ ವರ್ಕ್ ಮಾಡಿದ ಆಮೇಲೆ ನಿಮ್ಗೆ 100% ಇದ್ದೇ ಇರುತ್ತೆ. ಬ್ರದರ್ ಈ 4070 Ti ನೀವು ನೋಡ್ಕೊಳ್ಳಿ, ಇದರಲ್ಲಿ ಇನ್ನೊಂದು ಮಾಡೆಲ್ ಸೂಪರ್ ಅಂತಾನು ಬರ್ತಾ ಇದೆ. ಅದರಲ್ಲಿ ಇವ್ರಿಗೂ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನಾನು Ti ಸೂಪರ್ ಕೊಡ್ಲಿಲ್ಲ, ಪ್ರೈಸ್ನು ಸ್ವಲ್ಪ ಡಿಫ್ರೆಂಟ್ ಇತ್ತು, ಇದು ಒಳ್ಳೆ ಆಫರ್ ಇತ್ತು, ಅದಕ್ಕೋಸ್ಕರ ಇದು ಕೊಟ್ಟಿದೆ. ಕಸ್ಟಮರ್ ಆಲ್ರೆಡಿ 4060 ಗ್ರಾಫಿಕ್ ಕಾರ್ಡ್ ಯೂಸ್ ಮಾಡ್ತಾ ಇದೆ. ಸೊ 4060 ಇಂದ 4060 Ti ಓಕೆ ಹೋಗ್ಬೋದು. 4070 Ti ನಾನು ಹೇಳಿರೋದಕ್ಕೂ 1-2 ನಿಮಿಷ ಅಲ್ಲಿ ನನ್ನ ಮಾತಿಗೆ ಬೆಲೆ ಕೊಟ್ಬಿಟ್ಟು 20,000 ಇಂದ 30,000 ಇವ್ರು ಇನ್ವೆಸ್ಟ್ ಮಾಡಿದಂದ್ರೆ ಅವ್ರು ಅಷ್ಟು ಟ್ರಸ್ಟ್ ಮಾಡಿದ್ರು. ಸೊ ತುಂಬಾ ಖುಷಿ ಆಗಿದೆ ನನಗೂ. ಸೇಲ್ ಮಾಡಿದ್ರೆ ದುಡ್ಡು ಬಂದೇ ಬರುತ್ತೆ. ಬಟ್ ಏನಿದೆ ಅಂದ್ರೆ ಪರ್ಫಾರ್ಮೆನ್ಸ್ ಒಳ್ಳೆದಿರೋ ಪ್ರಾಡಕ್ಟ್ ನಾನು ಕೊಟ್ರೆ ಇವ್ರ ಕಡೆಯಿಂದ ಇನ್ನು 4 ಕಸ್ಟಮರ್ ಬರ್ತಾರೋ ಅಂಡ್ ನನ್ಗೂ ಒಳ್ಳೆ ಹೆಸರು ಆಗುತ್ತೆ ಅಷ್ಟೇ. ಬರೀ ಸೇಲ್ ಮಾಡಿದ್ರೆ ದುಡ್ಡು ಬರೋದೇ ಒಂದು ಇಲ್ಲ, ಹೆಸರು ಒಳ್ಳೇದಾದ್ರೆ ಇನ್ನೂ ನಮ್ಗೆ ಬಿಸ್ನೆಸ್ ಒಳ್ಳೇದಾಗೇ ಆಗುತ್ತೆ. ಪ್ಲಸ್ ನಾವು ಹಿಂಗೆ ಬೆಳೀತಾ ಇರ್ತೀವಿ. ಸರ್ಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀನಿ, ನಮ್ಮ ಮೇಲೆ ಇಷ್ಟು ಟ್ರಸ್ಟ್ ಮಾಡ್ತಾ ಇದೆ. ಅಂಡ್ ನಾನು ಬ್ಯಾಂಗ್ಳೂರಲ್ಲಿ ಬಂದವಾಗಿಂದ ನಾನು ಇವ್ರು ನೋಡ್ತಾ ಇದ್ದೆ. ಓಕೆ, ಸೊ ತುಂಬಾ ಥ್ಯಾಂಕ್ಸ್ ಅಂಡ್ ಬಹಳ ಧನ್ಯವಾದ ನಾಗೇಶ್ ಸರ್. ಅಂಡ್ ಇದೇ ತರ ನಗುತ್ತಾ ಇದೀವಿ ಸರ್. ಓಕೆ, ಸೊ ಸ್ನೇಹಿತರೆ ಕೊನೆಗೆ ನಾನು ಇದೇ ಹೇಳ್ತೀನಿ, ನಿಮ್ಗೂ ಇಂಥ PC ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ಆನ್ ಸ್ಕ್ರೀನ್ ಅಲ್ಲೂ ನಂಬರ್ ಇದೆ. ಖಂಡಿತವಾಗ್ಲೂ ಒಂದ್ಸತಿ SCL ಗೇಮಿಂಗ್ ಬನಶಂಕರಿ ಸ್ಟೋರ್ ವಿಸಿಟ್ ಮಾಡಿ. ಬೆಸ್ಟ್ ಡೀಲ್, ಬೆಸ್ಟ್ ಪ್ರೈಸ್, ಬೆಸ್ಟ್ ಪ್ರಾಡಕ್ಟ್ ಕೊಡ್ತೀವಿ.